ಎಲ್ರಿಗೂ ನಮಸ್ಕಾರ. ಎರಡು ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಿದೆ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿನ ಬೆಂಗಳೂರಲ್ಲಿ ಮಾಡಬೇಕಾ ಮಾಡಬಾರ್ದಾ, ಅಥವಾ ಅವರು ಕೊಟ್ಟಿರೋ ಲೈಸೆನ್ಸು ಬರೀ ಕಾರ್ ಅವ್ರಿಗೆ ಮಾತ್ರ ಕೊಟ್ಟಿರೋದಾ, ಬೈಕ್ ಅವ್ರಿಗೆ ಕೊಟ್ಟಿಲ್ವಾ ಅಂತ. ಫಸ್ಟ್ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಬನ್ನಿ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂದ್ರೆ, ಪ್ರತಿಯೊಬ್ಬ ಕ್ಯಾಪ್ಟನ್ ಗಳಿಗೂ ಒಂದು ಸಿಹಿಯಾದ ಸುದ್ದಿ ಬಂದಿದೆ. ಕರ್ನಾಟಕ ಹೈಕೋರ್ಟ್ ಆದೇಶವನ್ನ ನಾವು ನಿಮ್ಮ ರ್ಯಾಪಿಡೋ ಕ್ಯಾಪ್ಟನ್ ಆಪ್ ಅಲ್ಲಿ ಅಪ್ಡೇಟ್ ಮಾಡಿದ್ದೀರಿ. ಏನಪ್ಪಾ ಇದೆ ಆರ್ಡರ್ ಕಾಪಿಲಿ ಅಂದ್ರೆ, ಯಾರಾದ್ರೂ ನಿಮ್ಮನ್ನ ಬೈಕ್ ಟ್ಯಾಕ್ಸಿ ರೈಡ್ ಮಾಡ್ಬೇಕಾದ್ರೆ ಯಾರಾದ್ರೂ ನಿಮ್ಮನ್ನ ತಡೆದು ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ ನೀವು ಅವಾಗ ಈ ಆರ್ಡರ್ ಕಾಪಿನ ನೀವು ಅವ್ರಿಗೆ ತೋರಿಸ್ಕೋಬಹುದು. ಕರ್ನಾಟಕ ಹೈಕೋರ್ಟ್ ಬೈಕ್ ಟ್ಯಾಕ್ಸಿ ಕಾರ್ಯಾಚರಣೆಯನ್ನು ಭಾರತ ಸಂವಿಧಾನದ ಆರ್ಟಿಕಲ್ 19(1)(g) ಯಲ್ಲಿ ಆಲ್ರೆಡಿ ರಕ್ಷಿಸಲ್ಪಟ್ಟಿದೆ. ಸರಿಯಾದ ಕಾನೂನು ಅಥವಾ ನಿಯಮ ಜಾರಿಗೆ ಬರುವವರೆಗೂ ಬೈಕ್ ಟ್ಯಾಕ್ಸಿ ಏನ್ ಸರ್ವಿಸ್ ನಡೀತಾ ಇದೆ ಅದು ಇಲ್ಲಿಗಲ್ ಅಲ್ಲ ಅಂತ ಯಾರು ಹೇಳುವಾಗಿಲ್ಲ. ಈಗೇನು ಆಗಸ್ಟ್ 5ನೇ ತಾರೀಕಿಂದ ಏನೇನು ಇಶ್ಯೂಸ್ ಕಂಡು ಬಂದಿದೆ ಅದೆಲ್ಲ ನಾವು ಗಮನದಲ್ಲಿಟ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಾವು ಆಲ್ರೆಡಿ ಮಾತಾಡಿದೀವಿ. ಸೊ ಹಾಗಾಗಿ ಬೈಕ್ ಟ್ಯಾಕ್ಸಿ ಕ್ಯಾಪ್ಟನ್ಸ್ ಯಾರ್ಯಾರಿದ್ದೀರಾ, ಯಾರು ಭಯ ಕೊಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ರೈಡ್ಸ್ ಮಾಡಿ. ನೋಡಿದ್ರಲ್ವಾ ಎಲ್ರು, ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಬೈಕ್ ಟ್ಯಾಕ್ಸಿನ ಮಾಡ್ಬೋದು, ಇದು ಇಲ್ಲೀಗಲ್ ಅಲ್ಲ ಅಂತ. ಅಂಡ್ ರ್ಯಾಪಿಡೋದವರೇನೆ ವಿಡಿಯೋ ಮಾಡಿ ಕೂಡ ಹಾಕಿದ್ದಾರೆ, ಬೈಕ್ ಟ್ಯಾಕ್ಸಿನ ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂತ. ಇನ್ ಕೇಸ್ ಯಾರಾದರೂ ನಿಮ್ಮನ್ನ ಅಡ್ಡೆ ಹಾಕಿ ಕೇಳಿದ್ರೆ ಈ ಒಂದು ಹೈಕೋರ್ಟ್ ಆರ್ಡರ್ ಕಾಪಿನ ಅವ್ರಿಗೆ ತೋರಿಸಿ, ಈ ಒಂದು ಆರ್ಡರ್ ಕಾಪಿನ ನಿಮ್ಮ ರ್ಯಾಪಿಡೋ ಕ್ಯಾಪ್ಟನ್ ಆ್ಯಪಲ್ಲಿ ನಿಮ್ಮ ಪ್ರೊಫೈಲಲ್ಲಿ ಹಾಕಿದ್ದಾರೆ, ದಯವಿಟ್ಟು ಹೋಗಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ತುಂಬ ಜನ ವಿಡಿಯೋ ಮಾಡಿ ಹಾಕ್ತಿದ್ದಾರೆ, ಇದು ಕ್ಯಾಬ್ ಅವ್ರಿಗೆ ಮಾತ್ರ ಬಿಟ್ಟಿರೋದು, ಬೈಕ್ ಟ್ಯಾಕ್ಸಿ ಅವ್ರಿಗೆಲ್ಲ ಅಂತ. ಕ್ಯಾಬ್ ಲೈಸೆನ್ಸ್ನ ಬೈಕ್ ಟ್ಯಾಕ್ಸಿ ಐಡಿಗೆ ಹಾಕೋಷ್ಟು ಹೆಡ್ರೆ ಯಾರು ರ್ಯಾಪಿಡೋದಲ್ಲಿ ಇಲ್ಲ. ರ್ಯಾಪಿಡೋದವರೇ ಖುದ್ದಾಗಿ ಬೈಕ್ ಟ್ಯಾಕ್ಸಿಗೆ ಬೈಕ್ ಆರ್ಡರ್ ಕಾಪಿನ ಹಾಕಿದ್ದಾರೆ, ದಯವಿಟ್ಟು ಹೋಗಿ ಚೆಕ್ ಮಾಡಿ.